ಹಲೋ ವ್ಯೂವರ್ಸ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಇವತ್ತು ನಿಮಗೆ ಬಿಸಿಬೇಳೆ ಬಾತ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದು ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ ಎಲ್ಲ ಕರೆಕ್ಟಾಗಿ ಐಡಿಯಲಾಗಿ ಸೂಟ್ ಆಗುತ್ತೆ. ಮೊದಲಿಗೆ ಒಂದು 75 ಗ್ರಾಮ್ಸ್ ಆಗೋಷ್ಟು ತೊಗರಿಬೇಳೆ ತೊಗೊಂಡು ಕುಕ್ಕರಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸೊ ಆಯಿಲ್ ಏನು ಇಲ್ದಿರೋ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಕುಕ್ಕರಲ್ಲಿ. ಸೊ ಕುಕ್ಕರಲ್ಲೇ ನಾವು ಇವತ್ತು ಬಿಸಿಬೇಳೆ ಬಾತ್ ಮಾಡೋದ್ರಿಂದ ಡೈರೆಕ್ಟ್ ಕುಕ್ಕರ್ಗೆ ನಾನು ತೊಗರಿಬೇಳೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ 150 ಗ್ರಾಮ್ಸ್ ಆಗೋಷ್ಟು ರೈಸ್, ಈ ಲೋಟದಲ್ಲಿ ನಾನು 1 ಗ್ಲಾಸಷ್ಟು ರೈಸ್ ತೊಗೊಂಡು ವಾಶ್ ಮಾಡಿ ಸೋಕ್ ಮಾಡಿದ್ದೀನಿ. ತೊಗರಿಬೇಳೆ ಫ್ರೈ ಆಗಿದೆ. ಸೊ ತೊಗರಿಬೇಳೆ ಫ್ರೈ ಆಗಿರೋದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಇದಕ್ಕೇ ರೈಸು ಸೋಕ್ ಮಾಡಿದ್ವಲ್ಲ ಆ ರೈಸ್ನ ಇದಕ್ಕೆ ಆ್ಯಡ್ ಮಾಡೋಣ. ಈ ಸ್ಟೇಜಲ್ಲಿ ನಾವು ಸ್ವಲ್ಪ ನೀರು ಜಾಸ್ತಿ ಆದರೆ ಏನು ಪ್ರಾಬ್ಲಮ್ ಏನಿಲ್ಲ. ಎನಿವೇಸ್ ಬಿಸಿಬೇಳೆ ಬಾತ್ ಬಂದು ಸ್ವಲ್ಪ ವಾಟ್ರಿ ಆಗಿರುತ್ತಲ್ವ, ತೆಳುವಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು 6 ಗ್ಲಾಸಸ್ ಆಫ್ ವಾಟ್ರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವತ್ತು. ಬಿಸಿಬೇಳೆ ಬಾತ್ಗೆ ನಾನು ಇವತ್ತು ಬೀನ್ಸು, 1 ಕ್ಯಾರೆಟು, 1 ನವಿಲುಕೋಸು, ಡಬಲ್ ಬೀನ್ಸ್ ತೊಗೊಂಡಿದ್ದೀನಿ. ಸೊ ಇದನ್ನು ವಾಶ್ ಮಾಡಿಕೊಂಡು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹುಳಿಗೆ ನಾವು ಇಲ್ಲಿ ಲೆಮನ್ ಸೈಜ್ ಆಗೋ ಅಷ್ಟು, ಚಿಕ್ಕ ಲೆಮನ್ ಸೈಜಷ್ಟು ಹುಣಸೆಹಣ್ಣ ನೀರಲ್ಲಿ ಸೋಕ್ ಮಾಡ್ಕೊತಾ ಇದ್ದೀನಿ. ಸೋಕ್ ಮಾಡಿ ಸೈಡಲ್ಲಿ ಇಡ್ತಾಯಿದ್ದೀನಿ. ಈಗ ಇದು ಕುಕ್ಕರಲ್ಲಿ ರೈಸು ದಾಲ್ ಇದೆಯಲ್ಲ, ಇದಕ್ಕೆ ನಾವು ವೆಜಿಟೇಬಲ್ಸ್ ಏನು ಕಟ್ ಮಾಡ್ಕೊಂಡಿದ್ವಿ, ಬೀನ್ಸು, ಕ್ಯಾರೆಟು, ನವಿಲುಕೋಸು, ಡಬಲ್ ಬೀನ್ಸು, ಇದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡಿ ಉಪ್ಪು ಹಾಕ್ದಿರ ನಾವು ಕುಕ್ಕರಲ್ಲಿ ಒಂದು 5 ವಿಸಿಲ್ಸು ಬೇಯಿಸ್ಕೊಳ್ಬೇಕು. ಒಗ್ಗರಣೆಗೆ ಇಲ್ಲಿ ಸಪ್ರೇಟಾಗಿ ಒಂದು ಚಿಕ್ಕ ಬಾಣಲಿ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಫಸ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ದೊಡ್ಡ ಸೈಜದ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸೊ ಸಾಸಿವೆ ಫಸ್ಟು ಸಿಡಿದ ಮೇಲೆ 2 ಒಣಗಿದ ಮೆಣಸಿನ್ಕಾಯಿ, ಇದಕ್ಕೇ ನಾವು ಆನಿಯನ್ ಆ್ಯಡ್ ಮಾಡ್ತಾಯಿದ್ದೀನಿ. ಆನಿಯನ್ ಹಾಕಿ ಫ್ರೈ ಮಾಡ್ಕೊಬೇಕು. ಸೊ ಆನಿಯನ್ ಜೊತೆಗೆ ಕರಿಬೇವನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಆನಿಯನು, ಒಣಗಿದ ಮೆಣಸಿನ್ಕಾಯಿ, ಕರಿಬೇವು ಈ 3 ಹಾಕಿ ಆಯಿಲಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ಇದಕ್ಕೇ ಒಂದು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ, ದೊಡ್ಡ ಸೈಜ್ದು, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಆನಿಯನ್ ಫ್ರೈ ಆದಮೇಲಿಂದ ಟೊಮೆಟೊ ಇದಕ್ಕೆ ಆ್ಯಡ್ ಮಾಡೋಣ. ಇದು ಸ್ವಲ್ಪ ಫ್ರೈ ಆಗಬೇಕು. ಹಾಗಂತ ಸೀದ್ಸೋದೇನು ಬೇಡ, ಸ್ವಲ್ಪ ಒಂದು 70% ಫ್ರೈ ಆದರೆ ಸಾಕು. ಈಗ ಇದಕ್ಕೆ ಒಂದು ಟೊಮೆಟೊ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೆಟೊ ಹಾಕಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಬೇಕು. ಸೊ ಆನಿಯನು ಮತ್ತು ಟೊಮೆಟೊ ಸ್ವಲ್ಪ ಬೇಗ ಬೇಯೋದಕ್ಕೆ ಈ ಸ್ಟೇಜಲ್ಲೇ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಏನಕ್ಕಂದರೆ ನಾವು ರೈಸ್ಗೂ ಏನು ಉಪ್ಪು ಹಾಕಿಲ್ಲ. ಸೊ ನಾನಿಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು. ಆಮೇಲೇನೋ ಬೇಕಿದ್ರೆ ಕಮ್ಮಿ ಆದರೆ ಹಾಕ್ಕೋಬೋದು ರೈಸ್ಗೆ ಡೈರೆಕ್ಟಾಗಿ. ನಾನಿಲ್ಲಿ ಸ್ವಲ್ಪ ಫಾಸ್ಟಾಗಿ ಟೊಮೆಟೊ ಬೇಯಲಿ ಅಂತ ಆ್ಯಡ್ ಮಾಡಿದ್ದೀನಿ. ಈಗ ಇಲ್ಲಿ ಆನಿಯನ್ನು ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ, ಬೆಂದಿದೆ. ಇದಕ್ಕೆ ನಾವು 2.5 ಟೇಬಲ್ ಸ್ಪೂನ್ ಆಗೋಷ್ಟು, 2.5 ಟೇಬಲ್ ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪೌಡ್ರ್ ತೊಗೊಂಡಿದ್ದೀನಿ, MTRದು, ಎನಿ ಬ್ರ್ಯಾಂಡ್ ಆಗ್ಬೋದು. ಇದಕ್ಕೆ ನಾನು ಆಗಲೇ ಹುಣಸೆಹಣ್ಣು ಸೋಕ್ ಮಾಡಿದ್ನೆಲ್ಲ ಕಿವುಚ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ, ರಸ, ಟ್ಯಾಮ್ರಿನ್ ಜ್ಯೂಸು. ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಮಸಾಲೆ ಸ್ವಲ್ಪ ಬೇಯಬೇಕು, ಹುಳಿ ವಾಸನೆ, ಹಸಿ ವಾಸನೆ ಹೋಗಬೇಕು ಹುಣಸೆಹಣ್ಣು ಮತ್ತು ಬಿಸಿಬೇಳೆ ಬಾತ್ ಪೌಡರ್ದು ಹಸಿ ವಾಸನೆ ಹೋಗೋ ಅಷ್ಟು ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ಜಾಸ್ತಿ ಕುದಿಸೋದೇನು ಬೇಡ. ಈಗ ಇದು ಸ್ವಲ್ಪ ಕುದ್ದಿದೆ, ನಿಮ್ಮ ಮೇಲೆ ಸ್ವಲ್ಪ ಆಯಿಲ್ ಬಿಡೋ ಥರ ಆಗುತ್ತೆ. ಈಗ ನಾವು ಬಿಸಿಬೇಳೆ ಬಾತ್ಗೆ ಆ್ಯಡ್ ಮಾಡ್ಕೋಬೋದು. ಅಂದರೆ ರೈಸ್, ದಾಲ್, ವೆಜಿಟೇಬಲ್ ಏನು ಬೇಯಿಸ್ಕೊಂಡಿದ್ವಲ್ಲ ಆ ಮಿಕ್ಸರ್ಗೆ, ಕುಕ್ಕರ್ಗೆ ಡೈರೆಕ್ಟಾಗಿ ಈ ಮಸಾಲೆ ಬೇಯಿಸ್ಕೊಂಡಿದ್ವಲ್ಲ ಒಗ್ಗರಣೆದು, ಇದನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿ ಸ್ವಲ್ಪ ಇಲ್ಲಿ ಕನ್ಸಿಸ್ಟೆನ್ಸಿನ 5 ಗ್ಲಾಸಸ್ ಆಫ್ ವಾಟ್ರ್ ಹಾಕಿದ್ವಿ ರೈಸ್ ಬೇಯೋಕ್ಕೆ. ಈಗೇನು ವಾಟ್ರ್ ಏನು ಕಾಣಿಸ್ತಾ ಇಲ್ಲ. ಸೊ ಅಡಿಷ್ನಲ್ ವಾಟರ್ ಅಗೇನ್ ನಾವೊಂದು
3-4 ಗ್ಲಾಸಸ್ವರೆಗೂ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿ ರೈಸ್ನ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಈ ಸ್ಟೇಜಲ್ಲಿ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು, ಉಪ್ಪು ಮತ್ತು ಖಾರ ಆ್ಯಡ್ ಮಾಡ್ಕೋಬೋದು. ಖಾರಕ್ಕೆ ನಾವು ರೆಡ್ ಚಿಲ್ಲಿ ಪೌಡ್ರ್ ಹಾಕೋಬೋದು. ಬಿಸಿಬೇಳೆಬಾತ್ ಪೌಡ್ರ್ ಈಗ ಆ್ಯಡ್ ಮಾಡಿದ್ರೆ ಮತ್ತು ರಾ ಸ್ಮೆಲ್ ಇರುತ್ತೆ. ಸೊ ಬರೀ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ವಾಟರ್ ಇನ್ನೂ ಸ್ವಲ್ಪ ಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ನಾನು ಇಲ್ಲಿಂದ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ವಾಟರ್ ಬಂದು ಸ್ವಲ್ಪ ಬಿಸಿ ನೀರು ಉಯ್ಬೇಕು. ನೀರು ಕಾಯಿಸ್ಕೊಂಡು ಅದಕ್ಕೆ ಹಾಕ್ಕೊಬೇಕು. ಸೊ ಆ ಬಾಣಲಿಯಲ್ಲಿ ಸ್ವಲ್ಪ ಮಸಾಲೆ ಇತ್ತು, ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಬಿಸಿನೀರು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಸ್ವಲ್ಪ ಇದು ತೆಳುವಾಗೇ ಇರಬೇಕು ಈ ಸ್ಟೇಜಲ್ಲಿ, ಯಾಕಂದರೆ ಈ ಮಸಾಲೆ ರೈಸ್ ಜೊತೆ ಸ್ವಲ್ಪ ಹೊತ್ತು ಬೇಯಬೇಕು. ಒಂದು 2-3 ಮಿನಿಟ್ಸ್ ಆದರೂ ಬೇಯಬೇಕು. ಆಗ ಮಸಾಲೆ ಫ್ಲೇವರ್ಸ್ ಎಲ್ಲ ರೈಸ್ಗೆ ಮತ್ತು ದಾಲ್ಗೆ ಹಿಡಿಯುತ್ತೆ. ಈಗ ಇದಿಷ್ಟು ತೆಳುವಾಗಿದೆಯಲ್ಲ, ಒಂದು 2-3 ಮಿನಿಟ್ಸ್ ನಾವು ಇದನ್ನು ಹಾಗೆ ಕುಕ್ ಮಾಡಿದ್ರೆ ಥಿಕ್ನೆಸ್ ಬಂದುಬಿಡುತ್ತೆ. ಸೊ ಬಿಸಿಬೇಳೆಬಾತ್ ಪೌಡ್ರಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಇರುತ್ತೆ, ಥಿಕ್ನೆಸ್ ಅದು ತೊಗೊಂಡು ಬರುತ್ತೆ. ಸೊ ಒಂದು 2-3 ಮಿನಿಟ್ಸ್ ಆಗಿದೆ. ಈಗ ಸ್ವಲ್ಪ ಥಿಕ್ನೆಸ್ ಅಂದರೆ ಹೊಂದ್ಕೊಂಡಿದೆ, ಎಲ್ಲ ಹತ್ರ ಬಂದಿದೆ. ಈಗ ನೋಡ್ಬೋದು ನೀವು, ಥಿಕ್ನೆಸ್ ಸ್ವಲ್ಪ ಕಮ್ಮಿ ಆಗಿದೆ, ಗಟ್ಟಿಯಾಗಿದೆ. ಸೊ ಈಗ ಬಿಸಿಬೇಳೆಬಾತ್ ರೆಡಿಯಾಗಿದೆ. ನಿಮ್ಗೆ ಇನ್ನೂ ತೆಳು ಬೇಕಿದ್ರೆ ಇನ್ನು ಸ್ವಲ್ಪ ಹಾಟ್ ವಾಟ್ರ್ ಸೇರಿಸ್ಕೋಬೋದು ಇದಕ್ಕೆ. ಸೊ ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಬಿಸಿಬೇಳೆಬಾತನ್ನ. ಇದು ಸ್ವಲ್ಪ ತಣ್ಣಗಾದರೆ ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಈ ಬಿಸಿನಲ್ಲಿ ಈ ಥಿಕ್ನೆಸ್ ಇದ್ದರೆ ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ. ತುಂಬ ತೆಳು ಆದರೆ ಚೆನ್ನಾಗಿರಲ್ಲ, ಈ ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ.